ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾದರೆ ಈ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅಂದ್ರೇನು ಹಾಗೂ ಅದೇ ಥರ ಇತರ ಪಾಸ್ಪೋರ್ಟ್ಗಳಂದ್ರೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಾನು ಅಡ್ವೊಕೇಟ್ ಜಗನ್ನಾಥ್, ನೀವು ನೋಡ್ತಿದ್ದೀರಾ ಕನ್ನಡ ಲಾ ಪಾಯಿಂಟ್ ಚಾನಲ್. ಅತ್ಯಂತ ಪ್ರಾಚೀನ ಕಾಲದಿಂದಲೂ ಸಹ ಆ ರಾಜ್ಯಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ವ್ಯಕ್ತಿ ಬೇರೊಂದು ಪ್ರದೇಶಕ್ಕೆ ಅಥವಾ ಬೇರೆ ಒಂದು ದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸ್ಥಳೀಯವಾದಂತಹ ರಾಜ ಅಥವಾ ಆತನ ಪ್ರತಿನಿಧಿ ಒಂದು ಪತ್ರವನ್ನು ನೀಡ್ತಾ ಇದ್ದರು. ಅದನ್ನು ಆ ಕಾಲದ ಪಾಸ್ಪೋರ್ಟ್ ಅಂತ ಕರಿಬೋದು. ಆದರೆ ನಿಜವಾದಂತಹ ಪಾಸ್ಪೋರ್ಟ್ ಏನಿದೆ, ಇವತ್ತಿನ ರೂಪದ ಪಾಸ್ಪೋರ್ಟ್ ಇದ್ದಿದ್ದು ಈ ಒಂದು ಯುರೋಪಿಯನ್ ಕಂಟ್ರಿಗಳಲ್ಲಿ ಮೊದಲ ಬಾರಿಗೆ ಜಾರಿ ಬರುತ್ತೆ. ಆಧುನಿಕವಾದಂತಹ ಪಾಸ್ಪೋರ್ಟ್ಗಳಲ್ಲಿ ವ್ಯಕ್ತಿಯ ಹೆಸರು, ಆತನ ವಯಸ್ಸು, ಆತನ ವಿಳಾಸ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆತನ ರಾಷ್ಟ್ರೀಯತೆ ಏನಿದೆ ಅದನ್ನು ಕುರಿತು ನಮೂದಿಸಿರ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾವ ದೇಶದವನು ಅಂತ ಕಂಡುಹಿಡಿಯೋದಕ್ಕೆ ಆ ಒಂದು ವಿದೇಶದ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ಸ್ಥಳೀಯ ಆಡಳಿತಕ್ಕೆ ಈ ಒಂದು ಪಾಸ್ಪೋರ್ಟಿಂದ ತುಂಬ ಅನುಕೂಲ ಆಗುತ್ತೆ. ಭಾರತದಲ್ಲಿ ಪ್ರಮುಖವಾಗಿ 3 ರೀತಿಯ ಪಾಸ್ಪೋರ್ಟ್ಗಳನ್ನು ಭಾರತ ಸರ್ಕಾರ ಜಾರಿ ಮಾಡುತ್ತೆ. ಅದರಲ್ಲಿ ಸಾಮಾನ್ಯ ಜನರಿಗೆ ಜಾರಿ ಮಾಡುವಂತಹ ಏನು ಪಾಸ್ಪೋರ್ಟ್ ಇರುತ್ತೆ, ಖಾಸಗಿ ಪಾಸ್ಪೋರ್ಟು, ಅದು ಕಡು ನೀಲಿ ಬಣ್ಣದಲ್ಲಿರುತ್ತೆ. ಅದನ್ನು ಈ ಭಾರತದ ಯಾವುದೇ ನಾಗರಿಕರು ಸಹ ಅಪ್ಲೈ ಮಾಡಿ ತಗೋಬೋದು. ಎರಡನೆಯ ಪಾಸ್ಪೋರ್ಟ್ ಏನಿದೆ, ಆ ಪಾಸ್ಪೋರ್ಟ್ ಇದ್ದಿದ್ದು ಅಫಿಷಿಯಲ್ ಪಾಸ್ಪೋರ್ಟು. ಇದನ್ನು ಬಿಳಿ ಬಣ್ಣದಲ್ಲಿ ಇದನ್ನು ಇಶ್ಯೂ ಮಾಡುತ್ತೆ. ಈ ಒಂದು ಅಫಿಷಿಯಲ್ ಪಾಸ್ಪೋರ್ಟನ್ನು ಅಧಿಕಾರಿಗಳು ಒಂದು ನಿರ್ದಿಷ್ಟವಾದ ಕೆಲಸಕ್ಕೆ ವಿದೇಶಕ್ಕೆ ಹೋಗೋದಕ್ಕೆ ಈ ಒಂದು ಪಾಸ್ಪೋರ್ಟನ್ನು ಇಶ್ಯೂ ಮಾಡಲಾಗುತ್ತೆ. ಉದಾಹರಣೆಗೆ ಯಾವುದೇ ಒಬ್ಬ ಅಧಿಕಾರಿ ಅಥವಾ ಪೊಲೀಸ್ ಆಫೀಸರು ಅಥವಾ ಯಾವುದಾದ್ರೂ ಡಿಪಾರ್ಟ್ಮೆಂಟಿನ ಆಫೀಸರ್ಸ್ ಏನಿರ್ತಾರೆ, ಅವರು ಒಂದು ನಿರ್ದಿಷ್ಟ ಕೆಲಸಕ್ಕೋಸ್ಕರ ಬೇರೆ ವಿದೇಶಗಳಿಗೆ ಹೋಗುವಂತಹ ಪರಿಸ್ಥಿತಿ ಇದ್ದಾಗ ಈ ಒಂದು ಬಿಳಿ ಬಣ್ಣದ ಪಾಸ್ಪೋರ್ಟನ್ನು ಇಶ್ಯೂ ಮಾಡಲಾಗುತ್ತೆ. 3ನೇ ಕೆಟಗರಿ ಒಳಗಡೆ ಇಶ್ಯೂ ಮಾಡುವಂತಹ ಪಾಸ್ಪೋರ್ಟ್ ಏನಿದೆ ಅದು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್. ಈ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಕಡು ಕೆಂಪು ಬಣ್ಣದಿಂದ ಅಥವಾ ರೆಡ್ ಬಣ್ಣದಿಂದ ಈ ರ್ಯಾಪರ್ನಿಂದ ಇದನ್ನು ಇಶ್ಯೂ ಮಾಡಲಾಗಿರುತ್ತೆ. ಈ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ಗೆ ಹಲವಾರು ರೀತಿಯ ಸೌಲಭ್ಯಗಳು ಇದರೊಳಗಡೆ ಇರ್ತವೆ. ಈ ಎಲ್ಲ ಪಾಸ್ಪೋರ್ಟ್ಗಳನ್ನು ಪಾಸ್ಪೋರ್ಟ್ ಆ್ಯಕ್ಟ್ 1967 ಅಂಡರಲ್ಲಿ ಏನು ನಿಯಮಾವಳಿಗಳಿದ್ದಾವೆ, ಕಾನೂನು ಇದೆ ಮತ್ತು ರೂಲ್ಸ್ ಇದೆ, ಅದ್ರ ಪ್ರಕಾರವಾಗಿ ಭಾರತದ ವಿದೇಶಾಂಗ ಇಲಾಖೆ ಇದ್ದಿದ್ದು ಜಾರಿ ಮಾಡುತ್ತೆ. ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಏನಿದೆ, ಈ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಒಳಗಡೆ ಭಾರತದ MP-ಗಳೇನಿದ್ದಾರೆ, ರಾಜ್ಯಸಭಾ ಮತ್ತು ಲೋಕಸಭೆಯ ಮೆಂಬರ್ಸ್ ಏನಿರ್ತಾರೆ, ಅವ್ರಿಗೆ ಈ ಒಂದು ಪಾಸ್ಪೋರ್ಟನ್ನು ನೀಡಲಾಗುತ್ತೆ. ಅದೇ ರೀತಿ ಏನು ಭಾರತದ ವಿದೇಶಾಂಗ ಇಲಾಖೆಯ ರಾಜತಾಂತ್ರಿಕ ಅಧಿಕಾರಿಗಳಿರ್ತಾರೆ, ಡಿಪ್ಲೊಮೇಟ್ಸ್ ಇರ್ತಾರೆ, ಅವ್ರಿಗೂ ಸಹ ಈ ಒಂದು ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಜಾರಿ ಮಾಡಲಾಗುತ್ತೆ. ಈ ಪಾಸ್ಪೋರ್ಟನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳೇನಿರ್ತಾರೆ, ಇವ್ರಿಗೆ ಬೇರೆ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಸೌಲಭ್ಯಗಳು ಮತ್ತು ಸವಲತ್ತುಗಳಿರ್ತವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರು ಮತ್ತೊಂದು ದೇಶಕ್ಕೆ ಹೋಗಬೇಕು ಅಂದ್ಕೊಂಡಂಥ ಸಂದರ್ಭದಲ್ಲಿ ಏನು ಜನಸಾಮಾನ್ಯರ ನೀಲಿ ಬಣ್ಣದ ಪಾಸ್ಪೋರ್ಟ್ ಇದೆ ಅದರಲ್ಲಿ ಹೋಗಬೇಕು ಅಂತ ಅಂದರೆ ಅವ್ರಿಗೆ ವೀಸಾ ಇದ್ದಿದ್ದು ಕಂಪಲ್ಸರಿ ಆಗಿರುತ್ತೆ. ಆದರೆ ಈ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಯಾವುದೇ ವೀಸಾದ ಅವಶ್ಯಕತೆ ಇರೋದಿಲ್ಲ. ಇವರು ನೇರವಾಗಿ ಮತ್ತೊಂದು ದೇಶಕ್ಕೆ ಹೋಗ್ಬೋದು. ಭಾರತ ಇದ್ದಿದ್ದು 99 ದೇಶಗಳ ಜೊತೆಗೆ ವಿತೌಟ್ ವೀಸಾದೊಳಗಡೆ ತಮ್ಮ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಹೊಂದಿರತಕ್ಕಂಥ ರಾಜತಾಂತ್ರಿಕರು ಓಡಾಡೋದಕ್ಕೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿದೆ. ಹಾಗಾಗಿ ಜರ್ಮನಿ ಒಳಗೂ ಸಹ ಭಾರತ ಮತ್ತು ಜರ್ಮನಿ ನಡುವೆ ಈ ಒಂದು ಡಿಪ್ಲೊಮೆಟಿಕ್ ಅಗ್ರಿಮೆಂಟ್ ಇರೋದ್ರಿಂದ, ರಾಜತಾಂತ್ರಿಕ ಒಪ್ಪಂದ ಇರೋದ್ರಿಂದ ಭಾರತದ ಡಿಪ್ಲೊಮೆಟ್ಸ್ ಏನಿರ್ತಾರೆ ಅವರು ನೇರವಾಗಿ ಜರ್ಮನಿಯನ್ನು ಪ್ರವೇಶಿಸ್ಬೋದು. ಒಬ್ಬ ಸಾಮಾನ್ಯ ವ್ಯಕ್ತಿ ಬೇರೆ ವಿದೇಶಗಳಿಗೆ ಹೋಗಬೇಕು ಅಂತ ಅಂದಾಗ ಆತನಿಗೆ ಎಮಿಗ್ರೇಷನ್ಗಿಂತ ಮುಂಚಿತವಾಗಿ ಏನು ಏರ್ಲೈನ್ಸ್ ಏಜೆನ್ಸಿಗಳಿರ್ತವೆ, ಆ ಏರ್ಲೈನ್ಸ್ ಏಜೆನ್ಸಿಗಳೇ 10 ಪ್ರಶ್ನೆಗಳನ್ನು ಮತ್ತು 10 ಷರತ್ತುಗಳನ್ನು ವಿಧಿಸ್ತವೆ. ಉದಾಹರಣೆಗೆ ಒಬ್ಬ ಸಾಮಾನ್ಯ ನಾಗರಿಕ ಜರ್ಮನಿಗೆ ಹೋಗಬೇಕು ಅಂದರೆ ಆ ಜರ್ಮನಿಗೆ ಹೋದಂತಹ ನಾಗರಿಕ ಎಲ್ಲಿ ಉಳ್ಕೊಳ್ತಾನೆ, ಅವನ ಹೋಟೆಲ್ ಬುಕ್ ಆಗಿದೆಯಾ ಅಥವಾ ಅವನ ಸ್ನೇಹಿತರ ಯಾವುದಾದ್ರೂ ಅಡ್ರೆಸ್ ಇದೆಯಾ,
ಅಥವಾ ಅವನು ರಿಟರ್ನ್ ಯಾವಾಗ ಬರ್ತಾನೆ, ಆ ರಿಟರ್ನ್ ಬರೋದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆಯಾ, ಇಷ್ಟನ್ನೆಲ್ಲ ಒಂದು ಚೆಕ್ ಮಾಡಲಾಗುತ್ತೆ. ಯಾಕೆ ಅಂತ ಅಂದರೆ ಯಾವುದಾದ್ರೂ ಒಬ್ಬ ಸಾಮಾನ್ಯ ನಾಗರಿಕ ವಿತೌಟ್ ವೀಸಾ ಅಥವಾ ಯಾವುದಾದ್ರೂ ದಾಖಲೆಗಳ ಪ್ರಾಬ್ಲಮ್ ಜೊತೆಗೆ ಜರ್ಮನಿಗೆ ಪ್ರವೇಶವನ್ನು ಪಡೆದ್ರೆ ಆ ಜರ್ಮನಿ ಇದ್ದಿದ್ದು ಆ ವ್ಯಕ್ತಿಯನ್ನು ಒಳಕ್ಕೆ ತನ್ನ ದೇಶದೊಳಗಡೆ ಬಿಟ್ಕೊಳ್ಳದೇನೆ ಅವನನ್ನು ವಾಪಸ್ಸು ಡಿಪೋರ್ಟ್ ಮಾಡಿದ್ರೆ ಇಂಡಿಯಾಗೆ, ಆವಾಗ ಏರ್ಲೈನ್ಸ್ಗಳೇನಿರ್ತವೆ ಆ ವಿಮಾನ ಸಂಸ್ಥೆಗಳು ಆ ವ್ಯಕ್ತಿಯನ್ನು ಉಚಿತವಾಗಿ ಕರ್ಕೊಂಬಂದು ಭಾರತಕ್ಕೆ ಬಿಡಬೇಕಾಗುತ್ತೆ. ಹಾಗಾಗಿ ಆ ರಿಸ್ಕೇ ಬೇಡ ಅಂಥೇಳಿ ಹಲವಾರು ಷರತ್ತುಗಳನ್ನು ಈ ಏರ್ಲೈನ್ಸ್ಗಳನ್ನೇ ವಿಧಿಸಿ ಚೆಕ್ ಮಾಡಿ ಅನಂತರ ಬೋರ್ಡ್ ಮಾಡೋದಕ್ಕೆ ಫ್ಲೈಟ್ ಒಳಗಡೆ ಹತ್ತೋದಕ್ಕೆ ಅವಕಾಶವನ್ನು ಕೊಡ್ತವೆ. ಅದೇ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಈ ಯಾವುದೇ ಕಂಡೀಷನ್ಸ್ ಇರೋದಿಲ್ಲ. ಆತನ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ತೋರಿಸಿದ ಕೂಡಲೇ ಇಮಿಡಿಯೇಟಾಗಿ ಏರ್ಲೈನ್ಸ್ಗಳು ಟಿಕೆಟನ್ನು ಇಶ್ಯೂ ಮಾಡ್ತವೆ. ಇಮಿಡಿಯೇಟಾಗಿ ಆತನ ಏನು ಇಮಿಗ್ರೇಷನ್ಸ್ ಇರುತ್ತೆ ಅದು ಕ್ಲಿಯರ್ ಆಗುತ್ತೆ. ಆ ರೀತಿ ಹಲವು ಸೌಲಭ್ಯಗಳ ಜೊತೆಗೆ ಒಬ್ಬ ವ್ಯಕ್ತಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಜೊತೆಗೆ ಹಲವಾರು ದೇಶಗಳಿಗೆ ಭೇಟಿ ಮಾಡುವಂತಹ ಅವಕಾಶವನ್ನು ಈ ಪಾಸ್ಪೋರ್ಟ್ ಕಲ್ಪಿಸ್ಕೊಡುತ್ತೆ. ಇಡೀ ಪ್ರಪಂಚದಲ್ಲಿ ಅಮೆರಿಕದ USA ಪಾಸ್ಪೋರ್ಟ್ ಏನಿದೆ ಅದು ಅತ್ಯಂತ ಶಕ್ತಿಶಾಲಿಯಾದಂಥ ಪಾಸ್ಪೋರ್ಟ್ ಅಂತ ಪರಿಗಣಿಸಲ್ಪಡುತ್ತೆ. ಯಾಕಂದರೆ ಹಲವು ದೇಶಗಳಿಗೆ ಏನು USA ಪಾಸ್ಪೋರ್ಟ್ ಇರುವಂತಹ ವ್ಯಕ್ತಿ ಇರ್ತಾರೆ, ಅವರು ವಿತೌಟ್ ವೀಸಾ ಅವರು ಭೇಟಿ ನೀಡ್ಬೋದು. ಅವರು ಏನು ಆ ದೇಶಗಳಿಗೆ ಹೋಗ್ತಾರೆ, ಹೋದಂಥ ಸಂದರ್ಭದಲ್ಲಿ ಆನ್ ಅರೈವಲ್ ವೀಸಾವನ್ನು ನೀಡುವಂತಹ ವ್ಯವಸ್ಥೆ US ವೀಸಾಗೆ ಇದೆ. ಹಾಗಾಗಿ US ವೀಸಾ ಏನಿದೆ, ಅಮೆರಿಕದ ವೀಸಾ, ಅದು ಅತ್ಯಂತ ಪ್ರಪಂಚದ ಸ್ಟ್ರಾಂಗ್ ಆದಂಥ ಮತ್ತು ಪ್ರಬಲವಾದಂತಹ ಹಾಗೂ ಶಕ್ತಿಶಾಲಿಯಾದಂತಹ ಪಾಸ್ಪೋರ್ಟ್ ಅಂತ ಅದನ್ನು ಕರೆಯಲಾಗುತ್ತೆ. ಅದೇ ರೀತಿ ಸ್ನೇಹಿತರೆ, ಭಾರತದ ಪಾಸ್ಪೋರ್ಟ್ ಏನಿದೆ ಅದು ಎಷ್ಟನೇ ಸ್ಥಾನದಲ್ಲಿದೆ ಮತ್ತು ಅದು ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.